ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೋಪ್ ಯು ಎಂಜಾಯ್ ದ ಮೂವಿ. ನಿಮ್ ಪ್ರಭಾ ಸ್ಟುಡಿಯೋಲ್ಲಿ ಆಗಿದ್ದ ಮ್ಯೂಸಿಕ್ ಹಾಡುಗಳು ಅದ್ಭುತವಾಗಿ ಬಂದಿದೆ. ಇವತ್ತು ಭಾನುವಾರ ಕ್ರಿಕೆಟ್ ಮ್ಯಾಚ್ ಇದೆ, ಆದ್ರೂ ಟೈಮ್ ತಗೊಂಡು ಸಂಕೀರ್ತನಾ ಚಿತ್ರ ನೋಡೋದಕ್ಕೆ ಬಂದಿದ್ದೀರಾ. ನಿಮ್ ಎಲ್ಲರಿಗೂ ಸಂಕೀರ್ತನಾ ಚಿತ್ರತಂಡದಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಸಿನಿಮಾ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ಒಂದ್ ಚಪ್ಪಾಳೆ ಹೊಡೆಯೋಣವಾ? ಸೊ ನಾವು ಈ ಚಿತ್ರವನ್ನ ಒಂದು 2.5 ವರ್ಷ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಚಿತ್ರವನ್ನ ನಿರ್ಮಿಸಿದೀವಿ. ಮೇಡಮ್ ಏನು ನಿರ್ಮಾಪಕರು ಕೆ ಪದ್ಮಕಲಾ ಎಲ್ಲರಿಗೂ ಗೊತ್ತು. ಸೌಮ್ಯ ನಾಯಕಿ ಪಾತ್ರದಲ್ಲಿ ನೋಡಿದೀರಾ. ಕಾಸ್ಟ್ಯೂಮ್ಸ್, ಆರ್ಟ್ ಡೈರೆಕ್ಷನ್ ಎಲ್ಲ ಮೇಡಮ್ ಮಾಡಿದ್ದಾರೆ. ಆಮೇಲೆ ಇವತ್ತು ಜೆ.ಎಂ. ಪ್ರಹ್ಲಾದ್ ಅವರು ಬರಕ್ಕಾಗಿಲ್ಲ. ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತೆ ಟೈಟಲ್ ಸಾಂಗ್ ಜೆ.ಎಂ. ಪ್ರಹ್ಲಾದ್ ಅವರು ಬರ್ತಿದ್ದಾರೆ. ಹಿಂದೆ ಬಂದಿರೋ ದಾಸರ ಸಿನಿಮಾಗಳು, ಹಿಂದೆ ಮಾಯಾಮೃಗ, ಆ ತರದ ಎಲ್ಲ ಸೀರಿಯಲ್ಗಳನ್ನ ಜೆ.ಎಂ. ಪ್ರಹ್ಲಾದ್ ಅವರೇ ಬರ್ತಿರೋದು. ಆಮೇಲೆ ಕಲಾ ಗಂಗೋತ್ರಿ ಮಂಜು ಅವರು ಡೈರೆಕ್ಷನ್ ಮಾಡಿದ್ದಾರೆ. ಇವರು ವಿಜಯಭಾಸ್ಕರ್, ನಾನು ವಿಜಯಭಾಸ್ಕರ್ ಅಂತ. ಎಲ್ಲ ನಮ್ಮ ಪ್ರೊಡಕ್ಷನ್ ಎಲ್ಲ ಫುಲ್ ಎಲ್ಲ ನೋಡ್ಕೊಂಡಿದ್ದಾರೆ. ದಯಾಳು ಪಾತ್ರದಲ್ಲಿ ಮಾಡಿದ್ದಾರೆ. ಮತ್ತೆ ಸುರೇಶ್ ಅರಸ್ ಅವರು ಸಂಕಲನ ಮಾಡಿದ್ದಾರೆ, ನ್ಯಾಷನಲ್ ಅವಾರ್ಡ್ ವಿನ್ನರ್. ಆಮೇಲೆ ಪ್ರವೀಣ್ ಡಿ ಅವರು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಹಾಡುಗಳೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ಒಳ್ಳೊಳ್ಳೆ ಸಿಂಗರ್ಸ್ ಹಾಡುಗಳನ್ನ ಹೇಳಿದ್ದಾರೆ. ನಮ್ಮ ಮಧ್ಯೆ ಜಗನ್ನಾಥ್ ಅವರು ಬಂದಿದ್ದಾರೆ. ಇವರ ಸ್ಟುಡಿಯೋನಲ್ಲೇ ನಾವು ಮಾಡಿದ್ದು, ರೆಕಾರ್ಡ್ ಮಾಡಿದ್ದು. ತುಂಬಾ ಸಹಕಾರ ಕೊಟ್ಟು ತುಂಬಾ ಹೃದಯ ಧನ್ಯವಾದಗಳಿಂದ ಅವತ್ ಮಾಡಿದ ಕಾರ್ಯ ಇವತ್ತು ಪ್ರತಿಫಲ ಸಿಕ್ಕಿದೆ. ಹೇಳಿ ಸರ್, ಸಂಗೀತದ ಬಗ್ಗೆ. ನಾವು ಸಾಧಾರಣ ನಾವು ಯಾವ್ದೋ ಒಂದು ರೆಸ್ಟೋರೆಂಟ್ ಹೋಗ್ತೀವಿ. ರೆಸ್ಟೋರೆಂಟ್ ಹೋದಾಗ ಕೂತ್ಕೊಂಡು ಆರ್ಡರ್ ಮಾಡಬೇಕು, ಇನ್ನು ಬಂದಿರಲ್ಲ. ನೋಡಿದ್ರೆ ಏನ್ ಆರ್ಡರ್ ಮಾಡಬೇಕು, ಇಡ್ಲಿ ಆರ್ಡರ್ ಮಾಡೋಣ ಅಂತ ಅನ್ಕೋತೀವಿ. ಪಕ್ಕ ಟೇಬಲ್ ನೋಡಿದ್ರೆ ಅವರು ದೋಸೆ ತಿಂತಾ ಇರ್ತಾರೆ. ದೋಸೆ ತಿನ್ನೋಣ ಅನ್ಸುತ್ತೆ. ಇನ್ನೊಂದ್ ಕಡೆ ನೋಡಿದ್ರೆ ವಡೆ, ಸಾಂಬಾರು, ಇನ್ನೊಂದ್ ಕಡೆಗೆ ಹೀಗೆ ನಾನಾ ತಿಂಡಿಗಳಿರುತ್ತೆ. ಯಾವ್ದು ತಿನ್ನೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಅವನು ಸಪ್ಲೈಯರ್ ಬಂದು ನಮ್ಗೆ ಇದ್ ಬೇಕು ಅದ್ ಬೇಕು ಅಂತ ಇವೆಲ್ಲವೂ ನಾವು ಮನೆಯವರೆಲ್ಲ ಡಿಸ್ಕಸ್ ಮಾಡ್ತಾರೆ ಟೈಮಲ್ಲಿ ಆ ಸಪ್ಲೈಯರ್ ಬಂದು ಹೇಳ್ತಾನೆ, ನಾನು ಕೆಲಸ ಮಾಡ್ತೀನಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತದ್ದು ಕಾಂಬೋ ತರ ತಂತೀವಿ. ಕಾಂಬೋ ತಿಂಡಿಗಳು ಎಲ್ಲ ಒಂದೊಂದು ದೋಸೆ, ಒಂದಿದು ಇಡ್ಲಿ ತರ ಹೀಗೆ ಒಂದು ಕಾಂಬೋ ತರ ಮಾಡ್ತೀವಿ. ಎಲ್ಲ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಮಾಡಪ್ಪ ಅಂತ ಹೇಳ್ತೀವಿ. ಆದ್ರೆ ಅಲ್ಲೂ ಒಂದು ಲಿಮಿಟೇಷನ್ ಇದೆ. ಯಾಕಂದ್ರೆ ಏನೇ ಮಾಡಿದ್ರು ಹೊಟ್ಟೆ ಲಿಮಿಟೆಡ್, ಚೂಚೂ ತಿಂದ್ರು ತುಂಬೋಗುತ್ತೆ. ಆದ್ರೆ ಇಲ್ಲಿ ಆ ಕಾಂಬೋ ಅಷ್ಟು ಜನ ದಾಸರದು, ಅಷ್ಟು ಹರಿದಾಸರು ಎಷ್ಟೇ ತಿಂದ್ರು ನಮ್ಮ ಮನಸ್ಸಿಗೆ ಇದಕ್ಕೆ ಅದು ಲಿಮಿಟ್ಲೆಸ್. ಅದು ಯಾವುದೇ ರೀತಿ ಲಿಮಿಟ್ಲೆಸ್. ಎಷ್ಟೇ ತಿಂದ್ರು ಇನ್ನೂ ಹೆಚ್ಚು ಆನಂದ ಆಗ್ತಾ ಹೋಗುತ್ತೆ ಹೊರತು ಹೊಟ್ಟೆ ತುಂಬೋದಕ್ಕೋಸ್ಕರ ಬರೋದೇ ಇಲ್ಲ. ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡ್ಯಾರೆ. ಬಹಳ ಒಳ್ಳೆ ಪ್ರಯತ್ನ ಇದು. ಆಮೇಲೆ ಪ್ರವೀಣ್ ಅಂಕು ಮ್ಯೂಸಿಕ್ ಅಂಕು ತುಂಬಾ ಚೆನ್ನಾಗಿ ಮಾಡ್ಯಾರ. ಒಂದೊಂದು ಸಾಂಗ್ಗಳು, ಆ ಒಂದು ಬ್ಯಾಕ್ ಗ್ರೌಂಡ್, ಆಮೇಲೆ ಹಿನ್ನೆಲೆ ಸಂಗೀತ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ರು ಕಲಾವಿದರು ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ. ನನ್ಗೆ ಅದೇ ತುಂಬಾ ಸಂತೋಷ ಆಗಿತ್ತು. ಬಹಳ ಚೆನ್ನಾಗಿ, ನಾನು ಅನ್ಕೊಂಡಿದ್ದೆ ಬೇರೆ ತರ ಇತ್ತು, ಇದು ಬೇರೆ ತರನೇ ಆಗಿದೆ. ನಾನು ನೋಡಿರ್ಲಿಲ್ಲ. ಹಾಗಾಗಿ ಆಕ್ಚುಲಿ ಅವತ್ ಪಾಪ ನನ್ನ ಇವರು ಪ್ರೀಮಿಯರ್ ಶೋಗೆ ಇನ್ವೈಟ್ ಮಾಡಿದ್ರು. ಅವತ್ತು ಸಾಯಂಕಾಲ ಅವತ್ತು ಚೌಡೆಯಲ್ಲಿ ಏನೋ ಪ್ರೋಗ್ರಾಮ್ ಇತ್ತು, ನಂಗೆ ಆಗ್ಲಿಲ್ಲ. ಆಮೇಲೆ ಬರಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ನೋಡ್ಲೇಬೇಕು ಅಂತ ಹೇಳಿ ಇವತ್ತು ನಾನು ಬಂದೆ. ನಮ್ಗೆ ತುಂಬಾ ಸಂತೋಷ. ನಮ್ಮ ಆಡಿಟರ್ ಬಂದಿದ್ದಾರೆ, ಗೌತಮ್ ಅವರು. ಇವರೇ ನಮ್ಮ ಆಡಿಟರ್. ನಂಗೆ ಚಿಕ್ಕದ್ರಿಂದ ನಾವೆಲ್ಲ ಫ್ರೆಂಡ್ಸು. ಇವತ್ತು ಅದಕ್ಕೆ ನಾನು ತುಂಬಾ ಇದಿತ್ತು, ಆದ್ರೆ ಬರ್ಲೇಬೇಕು ಅಂದ್ಬಿಟ್ಟು ಬಂದೆ. ಅವರು ನಮ್ ಸಿನಿಮಾಗೆಲ್ಲ ಗೈಡೆನ್ಸ್ ಕೊಟ್ಟು ನಮ್ದೆಲ್ಲ ಮಾಡಿದ್ದು ಇವರೇನೇನೆ. ನಮ್ಗೆ ಎಲ್ಲ ಅವ್ರ ಅಳಿಯ ಎಲ್ಲಾರು ನಮ್ಗೆ ಈಗ ಏನೇನ್ ಮಾಡ್ಬೇಕು, ಯಾಕೆಂದ್ರೆ ನಾವು ಹೊಸದಾಗಿ ಮಾಡ್ತಾ ಇರೋದ್ರಿಂದ ನಮ್ಗೆ ಗೈಡೆನ್ಸ್ ಎಲ್ಲ ಬೇಕಾಗತ್ತಲ್ಲ, ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ನೋಡಿ ಏನ್ ಅನ್ಸ್ತು, ಹೇಳಿ ಏನ್ ಅನ್ಸ್ತು ಹೇಳಿ. ಆಗ್ಲಿ ಹೇಳಿ. ನೋಡ್ಲಿಕ್ಕೆ ಇದು ಆಗುತ್ತೆ. ಯಾಕಂದ್ರೆ ಈ ಸಂಗೀತ ಇದೆಲ್ಲ ಅದು ಎಲ್ಲರನ್ನೂ ಎಳೆದು ಬಿಡುತ್ತೆ. ಅದು ಭಕ್ತಿ ಗೀತೆಗಳು ನಮ್ಗೆ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಇದೇ ತರ ಮಕ್ಕಳು ಅವರು ಇನ್ನೊಂದಷ್ಟು ಚಿತ್ರಗಳನ್ನು ಮಾಡಿ ನಮ್ಮನ್ನ ಕರೆದು ದೇವ್ರ ದಯ, ಅದು ದೇವ್ರ ದಯ ಅಲ್ಲ, ಪರಮಾತ್ಮ ವಾದರಾಜರು ಅವ್ರಿಗೆ ಅದೇ ತರ ಆಶೀರ್ವಾದ ಮಾಡ್ಲಿ, ಇನ್ನು ಹೆಚ್ಚೆಚ್ಚಿನ ಒಂದು ಸೇವೆ ಮಾಡ್ಲಿರುವ ರಾಜರ ಸೇವೆ ಮಾಡ್ಲಿ ಅಂತ ಹೇಳ್ಬಿಟ್ಟು ನಮ್ದು 2 ಮಾತಿನಲ್ಲಿ ದೊಡ್ಡ ದೊಡ್ಡ ಹರಿವಾಯು ಗುರುಗಳ ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಮಾಡಿರೋದು ನಾವು ಗಮನಿಸ್ಲಿಲ್ಲ. ಯಾರು ಇದು ಟೈಟಲ್ ಸಾಂಗು ನನ್ ಮಗಳು ದಿವ್ಯಾ ರಮೇಶ್ ಅಂತ, ಅವಳು US ಅಲ್ಲಿ ಇದೆ, ಅವಳು ಬಂದ್ ಆಡಿದ್ದು. ಅದನ್ನ ಬರ್ದಿದ್ದು ಇವರು ಜೆ.ಎಂ. ಪ್ರಹ್ಲಾದ್. ಮತ್ತೆ ಬೇರೆ ಹಾಡುಗಳು ಅಜಯ್ ವಾರಿಯಾರು, ಕೀರ್ತನ ಹೊಳ್ಳ,
ಆಮೇಲೆ ಬಾಲಸುಬ್ರಹ್ಮಣ್ಯ ಶರ್ಮಾ, ರೋಹಿತ್ ಭಟ್, ವಿಜಯಾನಂದ ಭಾರ್ಗವನ್ ಅವರು, ಆಮೇಲೆ ವಿಜಯಾನಂದ ನಾಯಕ್. ಪುರಂದರದಾಸರ ಹಾಡುಗಳನ್ನ ಅವರೇ ಹೇಳಿದ್ದಾರೆ, ವಿಜಯ ನಾಯಕ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಆರ್ಟಿಸ್ಟೇ ಹೇಳಿದ್ದಾರೆ. ಯಾರ್ಯಾರು ವಿಜಯಾನಂದ ನಾಯಕ್ ಪುರಂದರದಾಸ ವಾಯ್ಸ್ ತುಂಬಾ ಚೆನ್ನಾಗಿದೆ. ಪಾತ್ರ ಮಾಡಿದಾರಲ್ಲ ಅವರು ಅವರೇ ಹಾಡಿದ್ದಾರೆ. ಎಲ್ಲರೂ ಅವರೇ ಹಾಡಿರೋದಾ? ಅವರೇ ಅವರೇ ಹಾಡಿದ್ದಾರೆ. ಮಾಡಿದಾರಲ್ಲ? Excellent. ಆಮೇಲೆ ಇದು ಎಲ್ಲ ಹಾಡಿರೋರೆಲ್ಲ ಇಂಟರ್ನ್ಯಾಷನಲ್ ಫೇಮಸ್ ಇರೋರೆ, ಅದಕ್ಕೆ ವಾದ್ಯ ಬಳಸಿ ನುಡ್ಸಿರೋರು ಅಷ್ಟೇ. ಒಟ್ನಲ್ಲಿ ನಮ್ಗೆ ಹೇಳಕ್ ಗೊತ್ತಾಗಲ್ಲ, ಪ್ರತಿದಿನ ಬಂದವರು ಸಂಗೀತದ ಬಗ್ಗೆ ಬಹಳ ಹೇಳ್ಬಿಟ್ಟು ಹೋಗ್ತಾರೆ. ಕಂಪೋಸರ್, ಮೇನ್ ಕಂಪೋಸರ್ ಪ್ರವೀಣ್ ಡಿ ರಾವ್, ಪ್ರವೀಣ್ ಡಿ ರಾವ್ ಮ್ಯೂಸಿಕ್. ವಿಶೇಷ ಹೆಸರು ಅಷ್ಟೇ ಚೆನ್ನಾಗಿದೆ, ಸಂಕೀರ್ತನ ಅಂತ. ನಾವ್ ಎಲ್ಲೋ ಹೋಗಿ ಭಜನೆ ಮಾಡಿದ್ರೆ ಅನ್ನಿಸ್ಬೋದು ಕೆಲವು ರಾಗಗಳು ಮಾತ್ರ, ಬಟ್ ಇಲ್ಲಿ ನಮ್ಗೊಂದು ಕತೆ ಮತ್ತೆ ಒಂದು ಸಂಗೀತ, ಅದರ ಹಿನ್ನೆಲೆ, ಅದನ್ನ ಯಾವ ರೀತಿಯಾಗಿ ನಾವು ಅದನ್ನ ಆಸ್ವಾದಿಸ್ಬೇಕು, ಅದು ಎಲ್ಲವೂ ಅವ್ರು ಹೇಳ್ದಂಗೆ ಕಾಂಬೋನಲ್ಲಿ ನಮ್ಗೆ ಇಲ್ಲಿ ಸಿಗುತ್ತೆ. ಬಹಳ ಚೆನ್ನಾಗಿದೆ. ನೀವ್ ಹೇಳಿದ್ ಬಹಳ ಕರೆಕ್ಟ್. ಯಾಕಂದ್ರೆ ಆ ಹೆಸರು ತಕ್ಕಾಗೆ ಸಂಪೂರ್ಣವಾಗಿ ಅಷ್ಟು ನೋಡಿ. ಬಟ್ ಒಂದ್ ಸಣ್ಣ ಕುಂದುಕೊರತೆಗಳು ಹೇಳ್ಬೋದು ನಾನು. ಏನಿಲ್ಲ, ಇವಾಗ ನನಗೆ ಅದು ನಿಮ್ಗೆ ಇದ್ ಮಾಡ್ಬೇಕಾದ್ರೆ, ಈಗ ಶ್ರೀಧರ್ ಮಾಡೋ ಟೈಮಲ್ಲಿ, ವ್ಯಾಸರಾಜ್ ಮಾಡೋ ಟೈಮ್ನಲ್ಲಿ ಪರ್ಟಿಕ್ಯುಲರ್ಲಿ ಮೇಕಪ್ ವಿಗ್ ಹಾಕಿದ, ಈ ಮುಖಾಲ ಹಡೆಗೆಲ್ಲ ಹಾಕಿದ್ರು, ಅದು ಬೇಕಾಗಿರ್ಲಿಲ್ಲ ಅನ್ನೋ ಅವ್ರು ಆಮೇಲೆ ಸರಿಗೋಯ್ತು ಅವ್ರಿಗೆ. ನೀವು ಗ್ರೇ ಹೇರ್ ತಂದೆಲ್ಲ ಮಾಡಿದ್ರು, ಬಟ್ ಬಿಗಿನಿಂಗ್ ಬ್ಲಾಕ್ ಹೇರ್ ಇದ್ರೆ ತಪ್ಪೇನಿಲ್ಲ, ನ್ಯಾಚುರಲ್ ಆಗಿ ಕಾಣ್ತಾ ಇತ್ತು. ಅದೇನಾಗಿದೆ, ಮುಖ ಆಗ್ಬಿಟ್ಟು ಒಂಥರ ಕೆಟ್ಟದಾಗ ಕಾಣ್ತಾ ಇತ್ತು, ಒಂಥರ ಸರಿಗೆ ಹೋಗ್ಲ. ಅದೇ ತಪ್ಪು ತಿಳ್ಕೊಬೇಡಿ. ಅಲ್ಲ, ಫಸ್ಟ್ ಆಫ್ ಆಲ್ ಬಿಗ್ಗೆ ಬೇಕಾಗಿರ್ಲಿಲ್ಲ, ಇದನ್ ಬೇಕಾಗಿರ್ಲಿಲ್ಲ. ಸ್ಟ್ರೈಟ್ ಅವ್ರ ನ್ಯಾಚುರಲ್ ಹೇರ್ನ ಅದೇ ಮಾಡ್ಕೊಂಡು ಅದೇ ತರ ಮಾಡ್ಬೋದು. ಅದೇ ಸಣ್ಣ ಪುಟ್ಟ ಕೃಷ್ಣಾನಿ ಬೇಗನೆ ಬರೋ ಆಗ್ಬೋದು, ಅಥವಾ ನಮ್ಮ ದಾಸರ ಹಾಡಿರೋದು ಇದರಲ್ಲಿ ಚನ್ನಪಟ್ಟಣದಲ್ಲಿ ಮಳೂರಲ್ಲಿ ಹಾಡಿದಾರಲ್ಲ, ಇದು ಬೇಗ ಬಾರ ಅಲ್ಲ, ಅದು ಬೇಲೂರಲ್ಲಿ ಹಾಡಿರೋದು ಬೇಗ ಬಾರ. ಅಲ್ಲಲ್ಲ, ಇದು ಮಳೂರಲ್ಲಿ ಹಾಡಿದಾರಲ್ಲ ನಮ್ಮ ಜಗದೋದ್ಧಾರ. ಅದೇ ಹಾಡುಗಳನ್ನ ಬೇರೆ ರಾಗದಲ್ಲಿ ಹಾಡಿದ್ವಿ. ಒಂಥರ ನೀವು ತಂದಿರೋದು ರಾಗಗಳು ಡಿಫರೆಂಟ್ ಇದೆ. ಸೊ ನಮ್ಗೆ ಇವ್ರು ಹೇಳಿದಾಗೆ ವಿ ಆರ್ ಈಟಿಂಗ್ ದ ಸೇಮ್ ಡಿಶಸ್ ಇನ್ ಡಿಫರೆಂಟ್ ಟೇಸ್ಟ್ ಅನ್ನೋ ಒಂಥರ ಹಾಗೆ ಬಹಳ. ಯು ಹ್ಯಾವ್ ಸರ್ವ್ಡ್ ಅಸ್ ನೈಸ್ ವೆರೈಟಿ ಆಫ್ ಥಿಂಗ್ಸ್ ಇನ್ ಡಿಫರೆಂಟ್ ನ್ಯೂ ಟೇಸ್ಟ್. ಪ್ರವೀಣ್ ಡಿ ರಾವ್ ಈಗ ನೀವು ಕೇಳಿರ್ಬೋದು, ಮುಕ್ತ ಆಮೇಲೆ ಮೊನ್ನೆ ಬಂತಲ್ಲ ಮಗಳು ಜಾನಕಿ, ಇದಷ್ಟು ಟೈಟಲ್ ಸಾಂಗ್ ಅವರನ್ನೇ ಕಂಪೋಸ್ ಮಾಡೋದು. ಬೇರೆ 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 ನೂರಾರು ಸೀರಿಯಲ್ಗಳು, ಆಮೇಲೆ ಒಂದು 1000 ನೃತ್ಯ ನಾಟಕಕ್ಕೆ ಇವರು ಮ್ಯೂಸಿಕ್ ಮಾಡ್ಯಾರೆ. ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಬಂದ್ ಮಾಡಿಸ್ಕೊಂಡು ಹೋಗ್ತಾರೆ. ಒಂದು 1000 ಇದಕ್ಕೆ ಮಾಡ್ಯಾರೆ. ತುಂಬಾ ಅದ್ಭುತವಾದ ಒಂದು ಮ್ಯೂಸಿಕ್ ಕಂಪೋಸ್. ಬೇರೆ ಕಡೆ ಇದು ಮಾಡ್ತಾ ಇಲ್ವಾ? ಎಲ್ಲೂ ಮಾಡಿದೀವಿ. ಅಲ್ಲ, ಈಗ ಅಶ್ವಥ್ ಭವನ್ ಆತರ ಪ್ರೈವೇಟ್ ಮಾಡ್ತೀವಿ ಸರ್. ಇವಾಗ ಫಸ್ಟ್ ಥಿಯೇಟರ್ ನಲ್ಲಿ ಮಾಡ್ಕೊಂಡು, ಮತ್ತೆ ಬೇರೆ ಬೇರೆ ಕರ್ನಾಟಕದಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಕೇಳ್ತಾ ಇದ್ದಾರೆ, ಗುಲ್ಬರ್ಗ, ರಾಯಚೂರು, ಶಿವಮೊಗ್ಗ, ಅಲ್ಲಿ ಎಲ್ಲಾ ಕಡೆ ಮಾಡ್ಬಿಟ್ಟು ಆಮೇಲೆ ಎಲ್ಲಾದ್ರೂ ಆಡಿಟೋರಿಯಂ ಅಲ್ಲಿ ಆಮೇಲೆ ಏನಾದ್ರು ಜನಕ್ಕೆ ಇನ್ನು ಆಮೇಲೆ ನಮ್ಗೆ ಮಕ್ಕಳುಗಳಿಗೆ, ಯುವಕ ಯುವತಿಯರಿಗೆ, ಮಕ್ಕಳಿಗೆ ತೋರಿಸ್ಬೇಕು ಅನ್ನೋದು ತುಂಬಾ ಇದೆ. ಯಾಕೆಂದ್ರೆ ಅವರೇ ಮುಂದಿನ ಪ್ರಜೆಗಳು. ಅವರು ಒಂದು ಸಂಸ್ಕಾರ ಅಲ್ಲಿ ಸ್ಕೂಲ್ಗೆ ಪ್ರಮೋಟ್ ಮಾಡಿ ಸ್ವಲ್ಪ ಪ್ರಮೋಷನ್ ನೋಡಿ, ಯಾವ ಮಕ್ಕಳು ನಿದ್ದೆ ಮಾಡಿಲ್ಲ, ಎಲ್ಲ ಮಕ್ಕಳು ನೋಡಿದ್ದಾರೆ. ಅವತ್ತಿಂದಾನು ಅಷ್ಟೇ ಎಲ್ಲಾ ಮಕ್ಕಳು ಎಲ್ಲರೂ ನೋಡ್ತಾ ಇದ್ದಾರೆ. ಒಂದೇ ಥಿಯೇಟರ್ ಅಲ್ಲಿ ಇರೋದು ಅಂದ್ರೆ ಒಂದೇ ಟೈಮ್ ಶೋ ಇರೋದು, ಅದಕ್ಕೋಸ್ಕರ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಹೋಗೋದು ಸ್ವಲ್ಪ ಕಷ್ಟನೇ ವೀಕ್ ಡೇಸ್ ಅಲ್ಲಿ ವರ್ಕಿಂಗ್ ಇರೋರಿಗೆ. ಹಾಗಾಗಿ ನಾವು ಸಂಡೇ 3 ನೀವು ಅವಾಗ ಏರಿಯಾದಲ್ಲಿ ಒಂದೊಂದು ಪ್ರೈವೇಟ್ ಆಡಿಟೋರಿಯಂ ತಗೊಂಡ್ ಮಾಡೋದು. ಮಾಡ್ತೀವಿ ಸರ್. ಇದು ನಾವು ಮನೆ ಮನೆಗೆ ಸಂಕೀರ್ತನ ಅಂತ ತಲುಪಿಸ್ಬೇಕು. ಬಾಯಿ ಮಾತಲ್ಲಿ ಒಬ್ರಿಂದೊಬ್ರಿಗೆ ಗೊತ್ತಾಗಿದ್ದೆ ಹೊರತು ಇದು ಎಷ್ಟೋ ಜನ ಮಾಡಿದೀವಿ ನಾವು. ನ್ಯೂಸ್ ಪೇಪರ್ ಹಾಕಿದೀವಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಗೊತ್ತಿಲ್ಲ, ಏನೋ ಫಂಕ್ಷನ್ ಇತ್ತು, ಬನ್ನಿ ಹೋಗೋಣ ಅಂತ ಮಠಗಳಲ್ಲಿ ಹಾಕಿದೀವಿ, ಪೋಸ್ಟರ್ ಮಠಗಳಲ್ಲಿ ಹಾಕಿದೀವಿ. ಮತ್ತೆ ಮಾಡ್ತೀವಿ. ಸಂಕೀರ್ತನ ಮೂವಿ ನೋಡಿದೀರಾ? ಹೇಗನ್ಸುತ್ತೆ? ಸಂಗೀತ ಮೂವಿ ನೋಡಿದೀನಿ ಸರ್, ಚೆನ್ನಾಗಿದೆ, ತುಂಬಾ ಅರ್ಥ ಇದೆ. ಒಬ್ಬರಿಗೆ ಮಕ್ಕಳಿಗೆ ಹೆಂಗ್ ಬೆಳೆಸ್ಬೇಕು, ಹೆಂಗ್ ವಿದ್ಯಾ ಬರ್ಬೇಕು, ಒಬ್ಬರಿಗೆ ಸುಳ್ಳು ಮಾತಾಡ್ಬಾರ್ದು, ಒಬ್ಬರಿಗೆ ಮೋಸ ಮಾಡ್ಬಾರ್ದು, ಅಷ್ಟು ಚೆನ್ನಾಗಿದೆ. ತುಂಬಾ ಅರ್ಥ ಆಗ್ತೈತೆ ನಮ್ಗೆ. ನಾವು ತಮಿಳ್ ಇದ್ರು ನಮ್ಗೆ ಕನ್ನಡದಲ್ಲಿ ತುಂಬಾ ಅರ್ಥ ಆಗ್ತೈತೆ. ನಮ್ಗೆ ನೋಡ್ಬೇಕು, ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತೈತೆ. 2 ಸರಿ ನೋಡಿದೀವಿ, ತಿರ್ಗಾ ನೋಡ್ಬೇಕು. ತುಂಬಾನೇ ಇಷ್ಟ ಆಗಿದೆ ಆ ಮೂವಿ ನನಗೆ.
ಇವತ್ತು ಸಂಕೀರ್ತನ ಮೂವಿ ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಒಂದ್ ರೀತಿ ಭಕ್ತಿ ಭಾವದಲ್ಲಿ ತೇಲಿ ಮುಳುಗಿಸ್ಬಿಟ್ಟು, ಆಮೇಲೆ ಒಂದು ವಿನಂತಿ ಏನು ಅಂದ್ರೆ ಎಲ್ಲಾ ಮ್ಯೂಸಿಕ್ ಲವರ್ಸ್ ಮತ್ತೆ ಮಕ್ಕಳಿರೋ ತಂದೆ ತಾಯಿಗಳು ಖಂಡಿತ ಈ ಮೂವಿಗೆ ಕರ್ಕೊಂಡ್ ಬಂದು ಅವ್ರ ಮಕ್ಕಳನ್ನ ತೋರಿಸ್ಬೇಕು. ಯಾಕೆಂದ್ರೆ ಮಕ್ಕಳಿಗೆ ಒಂದು ಬ್ರೀಫ್ ಆಗಿ ದಾಸ ಪರಂಪರೆಯ ಟೋಟಲ್ ಸಮ್ಮರಿ ತರ ಮಾಡಿ ಅದನ್ನ ಮ್ಯೂಸಿಕ್ ಅಲ್ಲಿ ಒಳ್ಳೆ ಸಂಗೀತ ಕೊಟ್ಟು ಒಳ್ಳೆ ಹಾಡುಗಳನ್ನ ಹಾಕಿ ಮಕ್ಕಳು ಫುಲ್ ಎಂಟರ್ಟೈನ್ಡ್ ಆಗಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನನ್ನ ಮಕ್ಳು ಎಷ್ಟು ಸೈಲೆಂಟ್ ಆಗಿ ಕೂತು ಪೂರ್ತಿ ಮೂವಿ ನೋಡ್ತಾರೆ. ಇಲ್ಲೇ ಇದ್ದಾರಲ್ಲ, ಸಂತೋಷ. ನಿನ್ ಮಗಳು ತೋರ್ಸೋಣ. ಇಷ್ಟ ಆಯ್ತಾ ಪುಟ್ಟ ನಿಂಗೆ? ಹೌದಾ, ಏನ್ ಇಷ್ಟ ಆಯ್ತು ಹೇಳು? ಮೂವಿ ಏನ್ ಇಷ್ಟ ಆಯ್ತು ಅದ್ರಲ್ಲಿ? ಯಾವ ಹಾಡು ಇಷ್ಟ ಆಯ್ತು? ದಶಾವತಾರ. ನಿನ್ ಫ್ರೆಂಡ್ಸ್ಗೆಲ್ಲ ಹೇಳ್ತೀಯಾ? ಈ ಮೂವಿ ತುಂಬಾ ಚೆನ್ನಾಗಿತ್ತು. ಈ ಜನರೇಷನ್ ಅಲ್ಲಿರೋ ಮಕ್ಕಳೆಲ್ಲ ಇದ್ ನೋಡ್ಬೇಕು. ಯಾಕಂದ್ರೆ ಕಲ್ಚರಲ್ ಡಿಸ್ಕನೆಕ್ಟ್ ಇತ್ತು, ಈಗ ಮತ್ತೆ ರೀಕನೆಕ್ಟ್ ಆಗ್ಬೇಕು. ಚೆನ್ನಾಗಿತ್ತು. ಸಾಂಗ್ಸ್ ಯಾವ್ದು ಇಷ್ಟ ಆಯ್ತು? ಆ ಮಗು ಅಳುವುದೇ ಅಂತ ಇಷ್ಟ ಇಲ್ಲ ಅಂತ ಕೇಳ್ಬೇಕು. ಎಲ್ಲವೂ ಸೂಪರ್. ಅಂಗಾಲಿ ಥ್ಯಾಂಕ್ ಯು. ಆಂಟಿ ಪದ್ಮಕಲಾ ಆಂಟಿಗೆ ತುಂಬಾ ಥ್ಯಾಂಕ್ಸ್ ಈ ಒಂದು ಮೂವಿ ಮಾಡಿದ್ದಕ್ಕೆ, ಇಷ್ಟು ಎಫರ್ಟ್ ಹಾಕಿ ಮಾಡಿದ್ದಕ್ಕೆ. ಇವಾಗ ಇದು ಜನರೇಷನ್ಗೂ ಈ ಇದೊಂದು ಮೂವಿ ಒಂದು ಬೇಕಿದ್ದು, ಯಾಕಂದ್ರೆ ಟೋಟಲಿ ಕಲ್ಚರಲ್ ಡಿಸ್ಕನೆಕ್ಟ್ ಆಗೋಗ್ತಾ ಇದೆ. ಇಂಥ ಒಂದು ಮೂವಿ ನೋಡಿದ್ರೆ ಅಟ್ಲೀಸ್ಟ್ ಗೊತ್ತಿರುತ್ತೆ ನಮ್ಮಲ್ಲಿ ಎಷ್ಟು ಶ್ರೇಷ್ಠರು ಯಾವ ರೀತಿ ಕಂಪೋಸ್ ಮಾಡಿದ್ರು ಈಗ. ಸೊ ಪದ್ಮಕಲಾ ಆಂಟಿ ಎಫರ್ಟ್ಸ್ ಗೆ ತುಂಬಾ ಥ್ಯಾಂಕ್ಸ್. ನೀವು ಮಾಡ್ಬೇಕಾಗಿತ್ತಲ್ಲ, ನಾನ್ ಮಿಸ್ ಮಾಡ್ಕೊಂಡೆ ಅಲ್ವಾ? ಈಗ ಬೇಜಾರಾಗತ್ತಲ್ಲ. ಥ್ಯಾಂಕ್ಸ್ ಆಂಟಿ. ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ಆಯುರ್ವೇದಿಕ್ ಡಾಕ್ಟರ್ ನಾನು ಕೂಡ ನೋಡಿದೆ. ಈ ಸಂಕೀರ್ತನ ಅನ್ನುವ ಹೆಸರು ಕೇಳಿ ಬಹಳ ಸಂತೋಷ ಆಗಿತ್ತು. ನೋಡಿದ್ಮೇಲೆ ಮತ್ತು ಸಂತೋಷ ಆಯ್ತು. ನಾವು ಹಿಂದೆ ಹರಿಕತೆ ಅದು ಇದು ಅಂತ ಹೇಳ್ಕೊಂಡು ಈ ಕಥೆ ಮತ್ತೆ ದೇವರನಾಮಗಳನ್ನ ಒಟ್ಟೊಟ್ಟಿಗೆ ಕೇಳ್ತಾ ಇದ್ವಿ. ಈ ಕಥೆಯ ಜೊತೆಗೆ ದೇವರನಾಮಗಳು, ಅದ್ರ ಜೊತೆಗೆ ಆ ಹಾಡುಗಳು, ಅದರ ರಾಗ ಇತ್ಯಾದಿಗಳು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಆನಂದಿಸ್ಬೇಕು. ಆ ಸಂಕೀರ್ತನ ಅಂತ ಹೆಸರಿಗೆ ತಕ್ಕ ಹಾಗೆ ಎಲ್ಲಾ ದಾಸರಾಯರುಗಳದ್ದು ವಿಜಯನಗರ ಕಾಲದಲ್ಲಿ ಇದ್ದಂತಹ ದಾಸರಾಯರುಗಳದ್ದು ಏನಿದೆ ಅವರದ್ದು ಯತಿಗಳದ್ದು ಅವರ ಕಥೆಗಳನ್ನ ತುಂಬಾ ಚೆನ್ನಾಗಿ ಹೋಲಿಸಿದ್ದಾರೆ. ಹೋಲಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಉತ್ತಮವಾದ ರಾಗ ಸಂಯೋಜನೆಯಲ್ಲಿ ಹಾಕಿದ್ದಾರೆ. ಬಹಳ ಸಂತೋಷ ಆಯ್ತು. ದಯವಿಟ್ಟು ಎಲ್ಲಾ ನೋಡಿ ಇದನ್ನ ಎನ್ಕರೇಜ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಅವರಿಗೂ ಅನುಕೂಲ ಆಗುತ್ತೆ, ನಮ್ಮ ಸಮಾಜಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಸಾಹಿತ್ಯ ಸಂಸ್ಕೃತಿ ಅನ್ನುವಂಥದ್ದು ಎಲ್ರಿಗೂ ತಿಳಿಯುವ ಹಾಗಾಗುತ್ತೆ. ಹಾಗಾಗಿ ಎಲ್ರು ಬಂದು ನೋಡಿ ಅಂತ ಅನ್ನುವಂಥದ್ದು ನಂದು ಅನ್ಸನೆ. ತುಂಬಾ ಚೆನ್ನಾಗಿದೆ. ದೊಡ್ಡವರು ನೋಡುವಂತಹ ಒಂದು ಉತ್ತಮವಾದಂತಹ ಒಂದು ಸಿನಿಮಾ ಅಂತ ಹೇಳ್ತಾರೆ. ಧನ್ಯವಾದಗಳು. ಡಾಕ್ಟರ್ ಕಲಾ ಅಂತ ನಾವೆಲ್ಲ ಕ್ಲಾಸ್ಮೇಟ್. ಸೊ ಅವರೇ ನಮಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಹಾಗಾಗಿ ನಾನು ತುಂಬ ಖುಷಿ ಆಯಿತು ಚಿತ್ರ ನೋಡಿ. ಸ್ಪೆಷಲಿ ನನಗೆ ಸಂಗೀತದ ಹಾಗೆ ತುಂಬ ಇಷ್ಟ ಆಯಿತು. ಆಮೇಲೆ ಯಾವ ಸಂದರ್ಭದಲ್ಲಿ ಅವರು ಹಾಡುಗಳನ್ನು ಹಾಡಿದ್ರು ಅದು ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕಾಗುತ್ತೆ. ನಮ್ಮ ಹಿಸ್ಟ್ರಿ ಬಗ್ಗೆನೂ ಗೊತ್ತಾಗುತ್ತೆ, ನಮ್ಮ ದಾಸ ಸಾಹಿತ್ಯದ ಬಗ್ಗೆನೂ ಗೊತ್ತಾಗುತ್ತೆ, ನಮ್ಮ ಸಂಸ್ಕೃತಿ ಸಂಗೀತದ ಬಗ್ಗೆನೂ ಗೊತ್ತಾಗುತ್ತೆ. ಹಾಗೆ ಎಲ್ಲರೂ ಒಮ್ಮೆ ಬಂದು ಧನ್ಯವಾದಗಳು.